ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಿಮ್ಮ ಚಾನಲ್ ವಿನ್ನರ್ ಸರ್ಕಲ್ ವಿತ್ ನಿರಂಜನ್. ಮೈ ಡಿಯರ್ ಫ್ರೆಂಡ್ಸ್, ನಾವು ಎನಿ ಪ್ರೊಫೆಷನಲ್ಲಿ ಸಕ್ಸೀಡ್ ಆಗಬೇಕು ಅಂತ ಹೇಳಿದ್ರೆ ರೈಟ್, ಈ ಫ್ಯೂ ಥಿಂಗ್ಸ್ನ ನಾವು ಮಾಡಬೇಕಾಗತ್ತೆ. ಬಿಕಾಸ್ ಏನಕ್ಕೆ ಅಂತ ಹೇಳಿದ್ರೆ, ನಾವು ಎನಿ ಪ್ರೊಫೆಷನ್ ನೋಡಿದಾಗ ನಾವು ಅದರಲ್ಲಿ ಸಕ್ಸಸ್ಫುಲ್ ಪೀಪಲ್ನ ನೋಡ್ತೀವಿ, ಅವ್ರು ಮಾಡಿರೋಂಥ ಅಚೀವ್ಮೆಂಟ್ನ ನೋಡ್ತೀವಿ, ಅವ್ರ ಫೇಸ್ನ ನೋಡಲ್ಲ. ಮೇನ್ ಇಂಪಾರ್ಟೆಂಟ್ಲಿ ಅವ್ರ ಅಚೀವ್ಮೆಂಟ್ಸ್ ಕಾಣಿಸುತ್ತೆ, ಅವ್ರ ಸಕ್ಸಸ್ ಸ್ಟೋರಿ ಕಾಣಿಸುತ್ತೆ, ಗ್ರೋತ್ ಕಾಣಿಸುತ್ತೆ, ಎಲ್ಲ ಕಾಣಿಸುತ್ತೆ. ರೈಟ್, ನಾವೊಂದು ಪ್ರೊಫೆಷನಲ್ಲಿ ಮುಂದುವರಿಬೇಕು ಅಥವಾ ಅದರಲ್ಲಿ ಚೆನ್ನಾಗಿ ಗ್ರೋತ್ ತೊಗೊಬರ್ಬೇಕು ಅಂತ ಹೇಳಿದ್ರೆ, ಸ್ಟಾರ್ಟಿಂಗ್ ನಾವು 6 months to 1 year ಏನು ಮಾಡಬೇಕಾಗುತ್ತೆ, ನಮ್ಮ ಟೈಮ್ನ ಲರ್ನಿಂಗಲ್ಲಿ ಡೆಡಿಕೇಟ್ ಮಾಡಬೇಕಾಗುತ್ತೆ. ಅಂದರೆ ಏನೋ, ಆ ಪ್ರೊಫೆಷನ್ ಏನಂತ ಅರ್ಥ ಮಾಡ್ಕೋಬೇಕಾಗುತ್ತೆ, ಆ ಪ್ರೊಫೆಷನ್ದು ಗ್ರೋತ್ ಯಾವ ಥರ ಇದೆ, ಪ್ರೊಫೆಷನ್ದು ಫ್ಯೂಚರ್ ಯಾವ ಥರ ಇದೆ, ಈ ಥಿಂಗ್ಸ್ ಮೇಲೆ ನಾವೇನು ಮಾಡಬೇಕಾಗುತ್ತೆ, ನಮ್ಮ ಸಮಯನ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಸೆಕೆಂಡ್ಲಿ, ನಮ್ಮ ಒಂದು ಸ್ಕಿಲ್ ಸೆಟ್ ಕೂಡ ಏನಾಗುತ್ತೆ, ಆ ಒಂದು ಪ್ಯಾರಲಲ್ಲಿನೇ ಇಂಪ್ರೂವ್ ಮಾಡ್ಕೋಬೇಕಾಗತ್ತೆ. ದೇರ್ ಈಸ್ ನೋ ಸಚ್ ಪರ್ಸನ್ ಇನ್ ದಿಸ್ ವರ್ಲ್ಡ್. ಎಲ್ಲದರಲ್ಲೂ ನಾನು ಪರ್ಫೆಕ್ಟ್ ಇದ್ದೀನಿ ಅಂತ ಯಾವೊಬ್ಬ ಮನುಷ್ಯನೂ ಇಲ್ಲ. ಎಲ್ಲ ಮನುಷ್ಯನ ಹತ್ರ ಏನಾದರೂ ಒಂದು ವೀಕ್ನೆಸ್ ಇದ್ದೇ ಇರುತ್ತೆ. ಬಟ್ ಮೇನ್ ಕ್ವಶನ್ ಏನಪ್ಪ ಅಂತ ಹೇಳಿದ್ರೆ, ಆ ವೀಕ್ನೆಸ್ನ ಎಷ್ಟು ಜನ ಓವರ್ಕಮ್ ಮಾಡಿ ಸ್ಟ್ರೆಂಥನ್ ಮಾಡೋಕ್ಕೆ ಇದ್ದಾರೆ ಅನ್ನೋದು ಇಲ್ಲೊಂದು ಪ್ರಶ್ನೆ ಅರೈಸ್ ಆಗುತ್ತೆ. ಆ್ಯಂಡ್ ಆ ಸ್ಟ್ರೆಂಥನ್ ಮಾಡಬೇಕು ಅಂತ ಹೇಳಿದ್ರೆ, ನಮ್ಮ ವೀಕ್ನೆಸ್ ಮೇಲೆ ತುಂಬ ನಾವು ವರ್ಕ್ ಮಾಡಬೇಕಾಗುತ್ತೆ. ನಮ್ಮ ಸ್ಕಿಲ್ ಸೆಟ್ ಮೇಲೆ ನಾವು ವರ್ಕ್ ಮಾಡಬೇಕಾಗುತ್ತೆ. ಅಂದರೆ ಏನು, ಫಾರ್ ಎಕ್ಸಾಂಪಲ್ ಏನೋ ಒಂದು ಬಿಸ್ನೆಸ್ ಇದೆ ಅಂತ ಹೇಳಿದ್ರೆ, ನಾವು ಅದನ್ನು ಪ್ರಾಡಕ್ಟ್ ಪ್ರಮೋಷನ್ನ ಯಾವ ರೀತಿ ಕಸ್ಟಮರ್ಗೆ ಬೆಟರಾಗಿ ಮಾಡ್ಬೋದು, ಬೆಟರಾಗಿ ಇನ್ನೂ ಎಕ್ಸಾಂಪಲ್ಸ್ ತುಂಬಿದ ಕನ್ವೆ ಮಾಡ್ಬೋದು. ಸೊ ಈ ರೀತಿ ಆಗಿರ್ಬೋದು, ನಮ್ಮನ್ನ ನಾವು ಅಪ್ಗ್ರೇಡ್ ಮಾಡೋದಾಗಿರ್ಬೋದು. ಲಾಸ್ಟ್ ಟೈಮ್ ಏನೋ ನಾವು ಪ್ಲ್ಯಾನ್ ಏನೋ ಕೊಡೋಕೆ ಹೋಗಿದ್ರಿ, ಬಟ್ ಆ ಪ್ಲ್ಯಾನಲ್ಲಿ ನಾವು ಸರಿಯಾಗಿ ಕೊಡೋಕ್ಕಾಗಲಿಲ್ಲ, ಫೇಲ್ ಆಗೋದ್ರಿ. ಬಟ್ ಈ ಟೈಮ್ ನಾವು ಯಾವ ರೀತಿ ಬೆಟರಾಗಿ ಕೊಡ್ಬೋದು ಅನ್ನೋದನ್ನು ಈ ಥರ ಯೋಚನೆ ಮಾಡಿ ನಮ್ಮ ಸ್ಕಿಲ್ ಸೆಟ್ನ ನಾವೇನು ಮಾಡಬೇಕಾಗುತ್ತೆ, ಟಾಪ್ ಸ್ಕಿಲ್ಗೆ ತೊಗೊಬರ್ಬೇಕಾಗುತ್ತೆ. ಸೊ ಈ ಒಂದು ಫೇಸಸ್ಸಲ್ಲಿ ಏನಾಗುತ್ತೆ, ನಮ್ಮದು ಗ್ರೋತ್ ಏನಾಗುತ್ತೆ, ಸ್ಲೋ ಬೈ ಸ್ಲೋ ಏನಾಗುತ್ತೆ, ಗ್ರೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಅಲ್ಟಿಮೇಟ್ಲಿ ಏನಾಗುತ್ತೆ, ಪ್ರೊಫೆಷ್ನಲಿಸಮ್ ಕೂಡ ನಾವೇನು ಮಾಡ್ತಾ ಇರ್ತೀವಿ, ನಿಧಾನಕ್ಕೆ ದಾಪುಗಾಲಾಗ್ತಾ ಇರ್ತೀವಿ. ರೈಟ್, ಒಂದು ಸ್ಮಾಲ್ ಸ್ಟೋರಿ ಮುಖಾಂತರ ನಿಮ್ಗೆ ಇಲ್ಲಿ ಕನ್ವೆ ಮಾಡೋಕ್ಕೆ ಇಷ್ಟಪಡ್ತೀವಿ. ಅ ಲಾಂಗ್ ಬ್ಯಾಕ್, ರೈಟ್, 2 of their best friends in Indonesia started a wooden business, right, named ಹೆನ್ರಿ ಆ್ಯಂಡ್ ಜಾನ್. ಇಬ್ಬರು ಒಂದು ವುಡನ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿರ್ತಾರೆ. ರೈಟ್, ಆ್ಯಂಡ್ ಆ ವುಡನ್ ಬಿಸ್ನೆಸ್ನ ಟಾಪ್ ರೇಂಜ್ಗೆ ತೊಗೊಂಬರ್ಬೇಕು ಅಂತ ಇಬ್ಬರದು ಒಂದು ಕನಸಾಗಿರುತ್ತೆ. ಸೊ ಡೇ ಬೈ ಡೇ ಅವ್ರ ಎಫರ್ಟ್ನ ಹಾಕ್ತಾನೆ ಇರ್ತಾರೆ. ಜಾನು ಯಾವ ರೀತಿ ಕೆಲಸ ಮಾಡ್ತಿದ್ದ, ಹೆನ್ರಿನೂ ಅದೇ ಥರ ಕೆಲಸ ಮಾಡ್ತಿದ್ದ. ಬಟ್ ಆಫ್ಟರ್ ಸಮ್ ಡೇಸ್, ರೈಟ್, ಜಾನ್ ಏನು ಮಾಡ್ತಿದ್ದ, ಒನ್ ಡೇಯಲ್ಲಿ ಏನು ಮಾಡ್ತಿದ್ದ, ಹಿ ಯೂಸ್ ಟು ಕಟ್ 100 pieces ಆಫ್ ವುಡ್ಸ್. ವೇರ್ ಕಮ್ಸ್ ಅ ಹೆನ್ರಿ ಅಗೇನ್, ರೈಟ್, ಅವ್ರು ಹಾಕಿದ್ದಂಥ ಸೇಮ್ ಅಮೌಂಟ್ ಆಫ್ ಎಫರ್ಟ್ನೇ ಹೆನ್ರಿನೂ ಹಾಕ್ತಿದ್ದ. ಬಟ್ ಅವ್ರೇನು ಮಾಡ್ತಿದ್ರು, ಒನ್ ಡೇಯಲ್ಲಿ ಹಿ ಯೂಸ್ ಟು ಕಟ್ ಓನ್ಲಿ 40 pieces. ರೈಟ್, ಇದೇ ಥರ ತಿಂಗಳು ಕೂಡ ಕಳೀತು. ತಿಂಗಳು ಕಲ್ತಾಗದ್ಮೇಲೆ ಜಾನ್ಗೆ ಅವ್ನ ರಿಸಲ್ಟಿಂದ ತುಂಬ ಸ್ಯಾಟಿಸ್ಫೈಡ್ ಇರುತ್ತೆ. ಎಸ್, 100 pieces ಆಫ್ ವುಡನ್ ಕಟ್ನ ಮಾಡೋದಂದರೆ ಒಂದು ಗ್ರೇಟ್ ಅಚೀವ್ಮೆಂಟ್ ಅಂತ ಈ ಫೀಲ್ ಪ್ರೌಡ್ ಆಫ್ ಹಿಮ್ಸೆಲ್ಫ್. ಬಟ್ ವೇರ್ ಕಮ್ಸ್ ಅ ಹೆನ್ರಿ, ಈ ವಿಲ್ ಬಿ ವೆರಿ ಡಿಸಪಾಯಿಂಟೆಡ್. ಏನಪ್ಪ, ಇಬ್ಬರು ಸೇಮ್ ಟೈಮ್ಗೆ ವರ್ಕ್ ಸ್ಟಾರ್ಟ್ ಮಾಡ್ತೀವಿ, ಸೇಮ್ ಟೈಮ್ಗೆ ವರ್ಕ್ನ ಎಂಡ್ ಮಾಡ್ತೀವಿ, ಬಟ್ ಈಸ್ ರಿಸಲ್ಟ್ ಈಸ್ ಫಾರ್ ಮೋರ್ ಬೆಟರ್ ದೆನ್ ಮೀ, ಬಟ್ ನಾನು ಸಮ್ ಲಿಮಿಟೆಡ್ ಅಚೀವ್ಮೆಂಟ್ನ ಮಾಡೋಕ್ಕಾಗಿದೆ ಅಂತೇಳಿ ಈ ವಿಲ್ ಬಿ ವೆರಿ ಸ್ಯಾಡ್, ಡಿಸಪಾಯಿಂಟೆಡಲ್ಲಿ ಇರ್ತಾನೆ. ಬಟ್ ಒನ್ ಡೇ, ರೈಟ್, ಜಾನ್ನ ಕೇಳೇ ಬಿಡ್ತಾನೆ, ಜಾನ್, ನಿನ್ನಷ್ಟೇ ಟೈಮ್ಗೆ ನಾನು ವರ್ಕ್ನ ಸ್ಟಾರ್ಟ್ ಮಾಡ್ತೀನಿ, ಇಬ್ಬರು ಸೇಮ್ ಅಮೌಂಟ್ ಆಫ್ ಎಫರ್ಟ್ನೇ, ಎನರ್ಜಿನೂ ಯುಟಿಲೈಸ್ ಮಾಡ್ತೀವಿ ನಮ್ಮ ವರ್ಕಲ್ಲಿ, ಬಟ್ ನಿಂದು ಮಾತ್ರ ರಿಸಲ್ಟ್ ಹೈ ಆಗಿದೆ, ನಂದು ಮಾತ್ರ ರಿಸಲ್ಟ್ ಯಾಕೆ ಲೋ ಆಗಿದೆ, ರೈಟ್ ಅಂತ ಏನು ಮಾಡ್ತಾನೆ, ಜಾನ್ನ ಕ್ವಶನ್ ಮಾಡಿದಾಗ, ಜಾನಿಂದ ಬಂದಿದ್ದಂಥ ಆನ್ಸರ್ ಏನಿರ್ಬೋದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ರೈಟ್, ಆ್ಯಂಡ್ ನಿಮಗೆ 5 seconds ಟೈಮ್ ಇದೆ. ಸೊ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಉತ್ತರ ಗೊತ್ತಾಗಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮೋರ್ ಇಂಪಾರ್ಟೆಂಟ್ಲಿ ವಿಡಿಯೋನ ಕೊನೆವರೆಗೂ ನೋಡಿ. ರೈಟ್, ಸೊ ಜಾನಿಂದ ಬಂದಂಥ ಉತ್ತರ ಕೇಳಿಬಿಟ್ಟು ಹೆನ್ರಿ ಶಾಕ್ ಆಗ್ತಾನೆ. ಏನಪ್ಪ ಅಂತ ಹೇಳಿದ್ರೆ, ನಾನು ದಿನ ಬೆಳಗ್ಗೆ ಕೆಲ್ಸಕ್ಕೆ ಬರೋವಂಥ ಟೈಮಲ್ಲಿ ನಂದು ಕಟ್ಟಿಂಗ್ ಬ್ಲೇಡ್ ಮಿಷಿನ್ ಇರುತ್ತಲ್ಲ, ಸೊ ಅದನ್ನು ನಾವೇನು ಮಾಡ್ತೀನಿ, ಆ ಬ್ಲೇಡ್ಸ್ನ ನಾನು ಯಾವಾಗಲೂ ಶಾರ್ಪ್ ಮಾಡ್ಕೊಂಡು ಕೆಲ್ಸಕ್ಕೆ ಬರ್ತೀನಿ. ಸೊ ಹಾಗಾಗಿ ನಾನು ಡೈಲಿ 100 pieces ಅಲ್ಲ, 150 pieces ಕೊಟ್ಟರು ನಾನು ಕಟ್ ಮಾಡೋಕ್ಕೆ ರೆಡಿ ಇದ್ದೀನಿ ಅಂತ ಹೆನ್ರಿಗೆ ಹೇಳ್ತಾನೆ. ಬಟ್ ಹೆನ್ರಿಗೆ ಎಲ್ಲ ಒಂದು ಕಡೆ ಅವ್ನು ಮಾಡಿದಂಥ ಮಿಸ್ಟೇಕ್ ಅವನಿಗೆ ರಿಯಲೈಸೇಷನ್ ಆಗುತ್ತೆ. ಸೊ ಅವನೇನು ಮಾಡ್ತಾ ಇರ್ತಾನೆ, ಜಸ್ಟ್ ಮೆಷಿನ್ನ ತೊಗೊಂಡ್ಬಂದು ಕಟ್ ಮಾಡ್ತಿರ್ತಾನೆ ಅಷ್ಟೇ. ಅವ್ನ ಆ್ಯಕ್ಸಲ್ನ ಏನು ಮಾಡ್ತಿರಲ್ಲ, ಬ್ಲೇಡ್ನ ಶಾರ್ಪ್ ಮಾಡ್ತಿರಲ್ಲ. ಸೊ ಇದರಿಂದ ಅವ್ನ ಮಿಸ್ಟೇಕ್ ಅವ್ನಿಗೆ ಅರ್ಥ ಮಾಡಿಕೊಂಡು ನೆಕ್ಸ್ಟ್ ಡೇಯಿಂದಾನೆ ಅವ್ನು ಏನು ಮಾಡ್ತಾನೆ, ಅವ್ನ ಮಿಷಿನ್ದ ಆ್ಯಕ್ಸಲ್ನ ಶಾರ್ಪ್ ಮಾಡ್ತಾನೆ. ಆ್ಯಂಡ್ ಅವ್ನ ಪರ್ಫಾರ್ಮೆನ್ಸ್ ಬೆಟರ್ ಆಗುತ್ತೆ. ಸೊ ಹೀಗೆ ಅವ್ನ ಪರ್ಫಾರ್ಮೆನ್ಸಲ್ಲಿ ಅವನೇನು ಮಾಡ್ತಾನೆ, ಮೇಲಕ್ಕೆ ಬರ್ತಾನೆ. ಶಾರ್ಟ್ ಸ್ಟೋರಿ ಮೈ ಡಿಯರ್ ಫ್ರೆಂಡ್ಸ್. ಬಟ್ ಇದರಿಂದ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಡೈಲಿ ಪ್ರೋಗ್ರೆಸ್ ಲೈಫಲ್ಲಿ ನೋಡೋದಾದರೆ ನಮ್ಮದು ಒಂದು ಸಮ್ ಹಿಡ್ಡನ್ ಪಾಯಿಂಟ್ಸ್ ಇರುತ್ತೆ. ಸೊ ಆ ಹಿಡ್ಡನ್ ಪಾಯಿಂಟ್ಸ್ನ ನಾವೇನಾದ್ರು ಸ್ಟ್ರೆಂತ್ ಮಾಡಿದ್ದೇ ಆಯಿತು ಅಂತ ಹೇಳಿದ್ರೆ, ನಾವು ಕೂಡ ಏನು ಮಾಡ್ಬೋದಾಗುತ್ತೆ, ಹೆನ್ರಿ ಥರ
ಲೈಫಲ್ಲಿ ಮುಂದೆ ಬರ್ಬೋದು. ಹಾಗೆ ಪ್ರೊಫೆಷನಲ್ಲಿ ಕೂಡ ನಾವೇನು ಮಾಡ್ಬೋದು, ಸಕ್ಸೀಡ್ ಮಾಡ್ಬೋದು. ಆ್ಯಂಡ್ ಅಟ್ ದ ಎಂಡ್ ಅವ್ರು ಏನು ಮಾಡ್ತಾರೆ, ಸಕ್ಸಸ್ಫುಲಿ ಒಂದು ವುಡನ್ ಬಿಸ್ನೆಸ್ನ ಬಿಲ್ಡ್ ಮಾಡ್ತಾರೆ. ಸೊ ಹಾಗೆ ನಾವು ಕೂಡ ನಮ್ಮ ಪ್ರೊಫೆಷನಲ್ಲಿ ಇದ್ದೀವಿ ಅಂತ ಹೇಳಿದ್ರೆ, ನಮ್ಮ ಪ್ರೊಫೆಷನಲ್ಲಿ ನಾವು ಗ್ರೋತ್ ನೋಡಬೇಕು, ಅಚೀವ್ಮೆಂಟ್ಸ್ ನೋಡಬೇಕು ಅಂತ ಹೇಳಿದ್ರೆ, ನಾವು ಕೂಡ ಏನು ಮಾಡಬೇಕಾಗುತ್ತೆ, ಡೈಲಿ ಬೇಸಿಸಲ್ಲಿ ದಟ್ ಆ್ಯಕ್ಸೆಲ್, ರೈಟ್, ದಟ್ ಆ್ಯಕ್ಸೆಲ್ ಅಂದರೆ ಏನು, ನಮ್ಮ ಸ್ಕಿಲ್ ಸೆಟ್ಟು, ನಮ್ಮ ನಾಲೆಜು, ಅದ್ರ ಮೇಲೆ ನಾವು ಕೆಲಸ ಮಾಡಬೇಕಾಗುತ್ತೆ. ಸೊ ಐ ಹೋಪ್ ಈ ಒಂದು ವರದಿಯಿಂದ ನಿಮ್ಮ ಒಂದು ಪರ್ಸ್ನಲ್ ಗ್ರೋತ್ ಆಗಿರ್ಬೋದು ಅಥವಾ ಪ್ರೊಫೆಷನ್ಗೆ ಬೇಕಾಗಿರೋಂಥ ಗ್ರೋತ್ನ ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ಕೊಟ್ಟಿದ್ದೀವಿ ಅಂತ ನಾವು ಅನ್ಕೊತೀವಿ. ಸೊ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.